ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೀವು ಜಶ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ನಾವು ಇವತ್ತು ಹೊರಡ್ತಾ ಇದ್ದೀವಿ ಮೈಸೂರಿಗೆ. ಆ್ಯಂಡ್ ನಮ್ಮ ಪ್ಲ್ಯಾನ್ ಇದ್ದಿದೆ ಒಂದು, ಇವತ್ತು ಆಗಿದೆ ಇನ್ನೊಂದು. ನಾವು ಇವತ್ತು ಹಬ್ಬದ ಪ್ರಯುಕ್ತ ನಾವು ನಮ್ಮ ಮನೆ ದೇವ್ರ ಟೆಂಪಲ್ಗೆ ಹೋಗ್ತಾ ಇದ್ವಿ. ಬಟ್ ಅದು ಕಾರಣಾಂತರಗಳಿಂದ ಸ್ಟಾಪ್ ಆಗೋಯ್ತು. ಜಶ್ವಿ ಹೋಟೆಲ್ ಕಟ್ಟ ತಕ್ಷಣ ಹೊಟ್ಟೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ನೋಡಿ, ಮನೇಲಿ ತಿನ್ನು ಅಂತ ಹೇಳಿದ್ರು ತಿನ್ನಲಿಲ್ಲ. ಸೊ ಈಗ ಹೋಟೆಲ್ ಸಿಗ್ತಾ ಅವಳಿಗೆ ಟಿಫನ್ ಮಾಡಿಸ್ಕೊಂಡು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಆ್ಯಂಡ್ ಒನ್ ಸೆಕೆಂಡ್ ಹ್ಯಾಪಿ ಮಹಾಶಿವರಾತ್ರಿ. ಯಶ್ವಿ ತಿಂಡಿ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಬಂದ್ವಿ ಪಾರ್ಸಲ್ ತಗೊಳ್ಳೋಣ ಅಂತ ಹೇಳಿ. ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾಳೆ ಅಂತ ಕೇಳಿ ಏನು ಕೇಳ್ತಾಳೆ ಅವಳು ಅಂತ. ಜಶ್ವಿ, ಹೋಟೆಲ್ಗೆ ಏನಕ್ಕೆ ಬಂದಿದ್ದೀರಾ? ಏನಮ್ಮ? ಟಿಫನ್. ಏನು ಟಿಫನ್ ತೊಗೊತಾ ಇದ್ದೀರಾ? ಇಡ್ಲಿ ಸಾಂಬಾರು. ಇಷ್ಟನಾ? ಓಕೆ, ಕಾರಲ್ಲಿ ಹೋಗ್ತಾ ಹೋಗ್ತಾ ತಿನ್ನೋಣ. ಇಲ್ಲೇ ತಿನ್ಬೇಕಾ? ಟೈಮ್ ಆಗುತ್ತಲ್ಲ. ಲಿಪ್ಸ್ಟಿಕ್ ಎಲ್ಲ ಕೊಟ್ಟಿದ್ದೀರಾ? ಈ ಹೋಟೆಲ್ಲು ಬನ್ನಿಕೊಪ್ಪೆಯಲ್ಲಿ ಹೊಸದಾಗಿ ಓಪನ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಈಸಿ. ಈ ಥರ ಆನ್ ದಿ ವೇ ಹೋಗ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿರುತ್ತೆ. ರೈಸ್ ಇವಾಗ ಪಾರ್ಸಲ್ ತೊಗೊಂಡು ಬಂದ್ವಿ ಅಲ್ವಾ ಜಶ್ವಿ? ಈಗ ಒಂದಿವೆ ಇವಳಿಗೆ ತಿನ್ಸ್ಕೊಂಡು ಹೋಗೋದು. ಸೊ ಇವಳಿಗೆ ಟಿಫನ್ ಮಾಡಿಸಾದ್ಮೇಲೆ ಹೇಳ್ತೀನಿ ನಮ್ಮ ಪ್ಲ್ಯಾನ್ ಏನಿತ್ತು ಏನಾಯಿತು ಅಂತ. ಸೊ ವೆಯ್ಟ್ ಮಾಡ್ತಾಯಿರಿ. ಜಶ್ವಿ ಜಾಸ್ತಿ ಪ್ರಿಫರ್ ಮಾಡೋದು ಕೂಡ ಇಡ್ಲಿ ಸಾಂಬಾರು, ತಪ್ಪಿದ್ರೆ ದೋಸೆ ಅಷ್ಟೇ. ಅದು ಬಿಟ್ಟರೆ ಅವಳು ಬೇರೆ ಏನೋ ಅಷ್ಟು ಪ್ರಿಫರ್ ಮಾಡಲ್ಲ. ಸೊ ಇಡ್ಲಿ ತೊಗೊಂಡು ಅವಳಿಗೆ ತಿನ್ನಿಸ್ತಾ ಇದ್ದೆ. ಗೈಸ್, ಇವಾಗ ಜಶ್ವಿಗೆ ಟಿಫನ್ ಮುಗಿಸಿ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವು ಎವ್ರಿ ಇಯರ್ ಶಿವರಾತ್ರಿ ಹಬ್ಬದ ದಿನ ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ವಿ. ಸೊ ಈ ಇಯರ್ ಕೂಡ ಹಂಗೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟಾಗಿ ನಮ್ಮ ಪ್ಲ್ಯಾನ್ ಫ್ಲಾಪ್ ಆಗೋಯ್ತು ವಿತ್ ಸಮ್ ರೀಸನಿಂದ. ಸೊ ಇವತ್ತು ಹಾಗೆ ಸುದಿಯವ್ರ ತಂಗಿ ಮಕ್ಕಳು ಅಂದರೆ ನಮ್ಮ ನಾದಿ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಪಿಕಪ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಈಗ ನಾವು 3 ಜನ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಯಾಕೆ ಮಕ್ಳು ಹಿಂಗೆ ಕೂತಿದ್ದೀರಿ? ಅಲ್ಲಿ ಅವ್ರನ್ನ ಪಿಕಪ್ ಮಾಡಿಕೊಂಡು ನಮ್ಮ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಇದ್ದು ಸೊ ಆಮೇಲೆ ಮತ್ತೆ ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇದು ಮನೆ ದೇವ್ರಿಗೆ ಹೋಗೋಂಥದ್ದು ಆಗಿನಿಂದನೂ ಅಂದರೆ ಅತ್ತೆ ಮಾವ ಅವರು ಕೂಡ ರೂಢಿ ಮಾಡ್ಕೊಂಡು ಬಂದಿದ್ರಂತೆ. ಸೊ ಹಾಗಾಗಿ ನಾವು ಹೋಗ್ತಾ ಇದ್ವಿ. ನೀವು ಇಲ್ಲೇ ಇದ್ದೀರಲ್ಲ, ಸೊ ಹಾಗಾಗಿ ನಾವು ಕೂಡ ಎವ್ರಿ ಇಯರ್ ಹೋಗ್ತಾ ಇದ್ವಿ. ಅದ್ರದ್ದು ನಮ್ಮ ಜಶ್ವಿನ ಫಸ್ಟ್ ಟೈಮ್ ಕರ್ಕೊಂಡು ಹೋದಾಗಲೂ ಕೂಡ ಒಂದು ಇನ್ಸಿಡೆಂಟ್ ಇದೆ. ಅವಳಿಗೆ ಹೊಸ್ದಾಗಿ ನಾವು ಕಾಲ್ಗೆಜ್ಜೆ ಹಾಕಿದ್ವಿ, ಅಂದರೆ ಕಾಲು ಬಳೆ ಅಂತಾರಲ್ಲ, ಸೊ ಆ ಥರ ಹಾಕಿದ್ವಿ. ಅದು ಎಂತ ಟೆಂಪಲ್ ಮುಗಿಸ್ಕೊಂಡು ನಾವು ಹೋಟೆಲ್ಗೆ ಹೋದ್ವಿ ಟಿಫನ್ ಮಾಡಲಿಕ್ಕೆ ಅಂತ. ಅಲ್ಲಿಗೆ ಹೋಗೋಷ್ಟರಲ್ಲಿ ಅಲ್ಲೇ ಮಿಸ್ ಆಗಿಬಿಟ್ಟಿತ್ತು. ಸೊ ಈ ಥರ ಎವ್ರಿ ಶಿವರಾತ್ರಿ ಬಂದರೆ ಅವಳು ಹುಟ್ಟಾಗಿಂದ ನಮಗೆ ಅದೊಂದು ನೆನಪು, ಇದು ಅವಳು ಕಳ್ಕೊಂಡ್ಬಿಟ್ಟಿದ್ಲಲ್ಲ ಇಂಥ ಕಾಲ್ಗೆಜ್ಜೆನ ಅಂತ ಹೇಳಿ. ಸೊ ಇಂಥ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಫ್ಲಾಪ್ ಆಯಿತು ಅಂತ ಹೇಳಿ ಈಗ ಮೈಸೂರಿಗೆ ಹೋಗಿದ್ದು ಬರೋಣ, ಸುಮ್ಮನೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ, ಸುಮ್ಮನೆ ಇರೋದು ಅಂತ ಹೇಳಿ ಈಗ ನಾವು ಮೈಸೂರಿಗೆ ಹೊರಟಿದ್ವಿ. ಅವ್ರು ಆಲ್ರೆಡಿ ಅವ್ರ ಊರಿಂದ ಬಂದಿದ್ದಾರಂತೆ, ಬಸ್ ಸ್ಟ್ಯಾಂಡಲ್ಲಿದ್ದಾರೆ. ಸೊ ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಬರೋಣ. ನಮ್ಮ ಜಶ್ವಿನೂ ಏನೋ ಒಂದು ಕೇಳಿದಾಳೆ, ಅದು ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ ಅವಳು ಏನು ಕೇಳ್ತಾಳೆ ಮೈಸೂರಿಗೆ ಹೋದ್ರೆ ಅಂತ. ಅಲ್ಲೋ ಮಗಳೇ, ಏನು ಕೇಳಿದ್ದೀರಾ ಅಮ್ಮನ್ನ? ಏನು ಪಿಜ್ಜಾ ಬೇಕಂತೆ ಅವಳಿಗೆ. ಸರಿ, ಅಲ್ಲೇ ತಿನ್ನೋಣ ಪಾರ್ಸಲ್ ತರೋಣವ? ಅಲ್ಲೇ ತಿನ್ಬೇಕಂತೆ ನೋಡಿ. ಸೊ ನಮ್ಮ ಜಶ್ವಿ ಔಟ್ಫಿಟ್ ತೋರಿಸ್ತೀನಿ ರೀ. ಚೆನ್ನಾಗಿದೆ ಫ್ರಾಕು, ಅಜಿಯೋದವ್ರು ತಗೊಂಡಿದ್ದು. ಎದ್ದು ಮಗಳೇ ನೋಡಿ. ಸೊ ಇದು ಔಟ್ಫಿಟ್ ಎಲ್ಲ ಮಗಳ ಬಗ್ಗೆ. ಇಲ್ಲಿ ಒಂದು ಬೋ ಕೂಡ ಕೊಟ್ಟಿದ್ದಾರೆ. ಎಲ್ಲಮ್ಮ ಇಲ್ಲಿ 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 ಒಂದು ಬೋ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರಾಕು. ನನಗೆ ಇದು 180 ರುಪೀಸ್ಗೆ ಅಷ್ಟೇ ಸಿಕ್ಕಿದ್ದು. ವಿತ್ ಡೆಲಿವರಿ ಚಾರ್ಜ್ ಎಲ್ಲ ಸೇರಿ 280 ಆಯಿತು. ಸೊ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಅವಳ ಹತ್ರ ಈ ಥರ ಸಿಂಪಲ್ ಫ್ರಾಕ್ಸ್ ಇರಲಿಲ್ಲ. ಸೊ ಇದನ್ನು ಅಮ್ಮವ್ರು ಕೊಡಿಸಿದ್ದು. ನಾವೇನು ಅವಳಿಗೆ ಈ ಬಾರಿ ಬಟ್ಟೆಯನ್ನು ಕೊಡಿಸ್ಲಿಕ್ಕೆ ಹೋಗಲಿಲ್ಲ. ಅವಳು ಕಾಲ್ಗೆಜ್ಜೆ ಹಾಕಿದಾಳಂತೆ. ಸೊ ಅದನ್ನು ಕೂಡ ಒನ್ಸ್ ನೋಡಿಬಿಡಿ. ಅವಳು ಕಾಲ್ಗೆಜ್ಜೆ ಅಮ್ಮವ್ರು ಕೊಡಿಸಿರೋದು. ಬಟ್ ನಮ್ಮಮ್ಮ ತುಂಬ ದೊಡ್ಡದು ಕೊಡಿಸ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ. ಅವಳ ಹತ್ರ ಇನ್ನೂ ಒಂದು ಪೇರ್ ಇದೆ, ಸುದಿ ಫ್ರೆಂಡ್ಸ್ ಎಲ್ಲ ಸೇರಿ ಕೊಟ್ಟಿದ್ರು. ಅದು ಕೂಡ ಸ್ವಲ್ಪ ದೊಡ್ಡದು ಅಂತ ಹೇಳಿ ನಾನು ಯೂಶಲಿ ಕಾಲು ಬಳೆ ಹಾಕ್ತಾಯಿದ್ದೆ. ಸುಮ್ಮನೆ ಏನಕ್ಕೆ ಇದನ್ನು ಹಂಗೆ ಇಡೋದು ಅಂತ ಹೇಳಿ ಇವತ್ತು ಹಾಕಿದ್ದೀನಿ. ಓಲ್ಡ್ ಬಳೆ ಅಂತೆ ನೋಡಿ. ಆಮೇಲೆ ನೋಡಿದ್ರು, ಆಮೇಲೆ
ಅವಳಿಗೆ ಎಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿ ಎಲ್ಲ ಸ್ಟಿಕ್ಕರ್ಸ್ ಎಲ್ಲ ಹಾಕಿದೆ, ಎಲ್ಲ ಬಿಡಿಸ್ಕೊಂಡು ಯಾವ ಥರ ಕಾಣಿಸ್ತಾ ಇದ್ದಾಳೆ ನೋಡಿ ಅಲ್ವಾ ಮಗಳೇ? ಚೆನ್ನಾಗಿ ಕಾಣಿಸ್ತಾ ಇಲ್ಲ ನೀವು? ಫ್ರೆಂಡ್ಸ್ ಅವರೆಲ್ಲ ಹೇಳ್ತಾರೆ ನಿಮ್ಮ ಪಾಪು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ. ಆಗ ನಾವು ಹೌದು ಫ್ರೆಂಡ್ಸ್ ಅವಳು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತೀನಿ. ಚಾಕ್ಲೇಟ್ ಅಂತೆ ನೋಡಿ. ಸೊ ಹೋಟೆಲ್ಗೆ ಹೋಗಿದ್ವಲ್ಲ, ಅಲ್ಲಿ ಹೊಸ ಟೇಸ್ಟ್ ಅಂತ ಲಾಂಚ್ ಮಾಡಿದ್ರು. ಸೊ ನೋಡೋಣ ಅಂತ ತಗೊಂಡ್ವಿ. ಇದು ಎಂಥದ್ದು ಸೀಬೆ ಹಣ್ಣಿಂದು ಚಿಕ್ಕ ಇದು ಎಂತ ನಾವಾಗ ಸಣ್ಣದ್ರಲ್ಲಿದ್ದಾಗ ಹುಣಸೆ ಹಣ್ಣು ತಿಂತಾ ಇದ್ವಿ ಅಲ್ವಾ, ಆ ಥರ ಸೀಬೆ ಹಣ್ಣಂದು ಮತ್ತು ಮಾವಿನಕಾಯ್ದು, ಮಾವಿನ ಹಣ್ಣು, ಜಾಮೂನ್ ಫ್ರೂಟ್, ಆರೆಂಜ್ ಎಲ್ಲ ಮಾಡಿದ್ರು. ಮೀನ್ಸ್ ಅಲ್ಲಿ ಇಟ್ಟಿದ್ರು, ಅದನ್ನ ಕೊಡಿಸ್ದೆ ಒಂದೆರಡು. ಟೇಸ್ಟ್ ಚೆನ್ನಾಗೈತೆ ಅಂತ ಹೇಳಿದ್ಲು. ಅವು ಸಹ ಅವಳಿಗೋಸ್ಕರ ಇನ್ನೊಂದೆರಡು ತೊಗೊಂಡೆ, ಯಾಕೆಂದ್ರೆ ಅದರಲ್ಲಿ ಶುಗರ್ ಏನು ಆ್ಯಡ್ ಮಾಡಿಲ್ಲ ಅವರು. ಸ್ವಲ್ಪ ಕಾಟ ಮೀಟದ ಥರ ಇದೆ, ಹಾಗಾಗಿ ಅಂದರೆ ಇವಳಿಗೆ ಈ ಥರ ಎಲ್ಲ ಇಷ್ಟ ಆಗುತ್ತೆ. ಸೊ ಬನ್ನಿ ಇವಾಗ ಮೈಸೂರಿಗೆ ಹೋಗಿ ಅಲ್ಲಿ ಏನಾರ ಪ್ಲಾನ್ ಏನಾಗ್ಬೋದು ನಮ್ಮದು, ಏನು ಎಂತು ಅಂತ ನಿಮಗೆ ತೋರಿಸ್ತೀನಿ. ಏನು ಮಾಡ್ತಾವ್ರೆ? ಇದೆ ಈಕೆ ಇವ್ರಿಗೆ ತೋರಿಸ್ತೀರಾ? ಅಮ್ಮ ಏನದು? ಚೆನ್ನಾಗಿದ್ಯಾ? ಯಾರು ಕೊಡ್ಸಿದ್ದು? ಆರ್ ಯು ಲೈಕ್ ಇಟ್? ಹಾಕ್ಬಿಡ್ಲಾ? ಸರಿ. ಕರ್ಮ ಯಾರಪ್ಪ ಹಿಂಗ್ ಓಡಿಸ್ತಾ ಇರೋದು ಅಂತ. ಇತ್ತೀಚೆಗಂತೂ ಸ್ಕೂಲ್ಗೆ ಹೋಗ್ಬಿಟ್ಟವಳು ತುಂಬಾ ಆಕ್ಟಿವ್ ಆಗ್ಬಿಟ್ಟಿದ್ದಾಳೆ. ಮನೇಲಿ ನಮ್ಮ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಬರ್ತಾಳೆ ಅಲ್ಲಿ ಅಮ್ಮನ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಮಲ್ಕೊಬಿಡ್ತಾಳೆ. ಮತ್ತೆ ಸುಂದಿ ಜೊತೆ ಸಂಜೆ ಬರ್ತಾಳೆ. ಬಂದಾದ್ಮೇಲೆ ನಮ್ಮ ಮನೆಗೆ ಬುಕ್ ಇಟ್ಕೊಂಡ್ಬಿಡ್ತಾಳೆ. ಅವ್ರ ಫ್ರೆಂಡ್ಸ್ ನೇಮ್ ಎಲ್ಲ ಹೇಳ್ತಾಳೆ. ಅಂಶಿತ್ ಹಂಗೆ ಬರೆಯೋ, ಸುಭಾಷ್ ಹಿಂಗೆ ಬರೆಯೋ, ವೇದ, ಮೌಲ್ಯ, ಆಮೇಲೆ ಇನ್ಯಾರಮ್ಮ, ದಾನ್ವಿ, ಬಾನ್ವಿ ಹಂಗೆ ಬರೀರಿ ಹಿಂಗೆ ಬರೀರಿ ಅಂತ ಹೇಳ್ತಾಳೆ. ಆಮೇಲೆ ಇತ್ತೀಚೆಗಂತ ಅವ್ರ ಅಪ್ಪಂಗೆ ಪಾಪ ನಂಗೆ ಈ ಬರ್ಸ್ಕೊಡಿ ಅದು ಬರ್ಸ್ಕೊಡಿ ಅಂತೆಲ್ಲ ಕೇಳ್ತಾಳೆ. ನಮ್ಮ ಜೊತೆ ಟೈಮೇ ಸ್ಪೆಂಡ್ ಮಾಡಲ್ಲ ಇವಾಗ. ಅದನ್ನ ನೋಡಿ ಸ್ವಲ್ಪ ಖುಷಿ ಆಗುತ್ತೆ, ಸ್ವಲ್ಪ ಬೇಜಾರಾಗುತ್ತೆ. ಏನಪ್ಪ ನಮ್ಮ ಜೊತೆ ಟೈಮೇ ಸ್ಪೆಂಡ್ ಮಾಡ್ತಾ ಇಲ್ವಲ್ಲ ಅಂತ. ಬಟ್ ತುಂಬ ನಿದ್ದೆಗಣ್ಣಲ್ಲೂ ಕೂಡ ಅವ್ರು ಹೇಳ್ಕೊಟ್ಟಿರೋ ರೈಮ್ಸ್ ಆಗಲಿ ಪ್ರತಿಯೊಂದು ಅಲ್ಲಲ್ಲೇ ಹೇಳ್ತಾ ಇರ್ತಾಳೆ. ಮನೇಲಂತ 5 ನಿಮಿಷನೂ ಸುಮ್ಮನಿರಲ್ಲ, ಫುಲ್ಲು ಮಾತಾಡ್ತಾ ಇರ್ತಾಳೆ ಅಲ್ವಾ ಮಗಳೇ? ಏನು ಹೇಳ್ಕೊಟ್ಟವ್ರ ನಿಮ್ಮ ಮ್ಯಾಮು? ಹೇಳ್ಬಿಡಿ ಅವ್ರಿಗೂ ಕೂಡ. ಜಶ್ವಿ ಸೋಲಾರ್ ಸಿಸ್ಟಮ್ ಹೇಳಿ. ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್. ಸಾಕಪ್ಪ ನಂಗೆ. ಯಾರು ಕೇಳ್ತಾ ಇದ್ದೀರಾ? ಕಮೆಂಟ್ ಮಾಡ್ತಾರೆ ಬಿಡಿ. ನಿಮ್ಮ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಮಗಳು ಕೇಳ್ತಾ ಇದ್ದಾಳೆ ನಿಮ್ಮ ಹೆಸರೇನು ಅಂತ ಕಮೆಂಟ್ ಮಾಡಿ ಆಯ್ತಾ? ಓಕೆ ಸರಿ, ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಮೈಸೂರು ರೀಚ್ ಆದ್ವಿ. ಅಷ್ಟು ನಾವು ಹೋಗೋಷ್ಟರಲ್ಲಿ ಸಾಕ್ಷಿ ದೀಕ್ಷಿಯವರು ಇಬ್ಬರು ಕೂಡ ಬಂದಿದ್ದರು. ಸೊ ಪಾರ್ಕಿಂಗ್ ಹೊರ್ಗಡೆ ಇಲ್ದಿರೋ ರೀಸನಿಂದ ರಿಲಯನ್ಸ್ ಕೆಳಗಡೆ ಮಾಡಿದ್ವಿ. ಹಾಗಾಗಿ ರಿಲಯನ್ಸ್ಗೆ ಹೋಗಿ ಮೀಟ್ ಆದ್ವಿ. ಅಲ್ಲಿಂದ ಸ್ವಲ್ಪ ಜೋಳ ಅದು ಇದು ತೊಗೊಂಡು ನಾವು ಬಂದ್ವಿ. ಆ್ಯಂಡ್ ಅವರಮ್ಮ ಕೂಡ ರಿಟರ್ನ್ ಹಂಗೆ ಬಸ್ಸಲ್ಲಿ ಹೋದರು. ನಾವು ಹುಡುಗರು ಕರ್ಕೊಂಡು ನಾವು ಬಂದ್ವಿ. ಜಶ್ವಿ ಅಂತೂ ತುಂಬ ಅಂದರೆ ತುಂಬ ಎಕ್ಸೈಟ್ ಆಯ್ತಾಯಿದ್ಲು. ಬಿಕಾಸ್ ಈ ಬಾಲ್ನ ನೋಡಿ KR ನಗರಲ್ಲಿ ಒಂದು ಆಟ ಆಡಿಸಿದೆ ಅಲ್ವ ಅವಳನ್ನ, ಅದಕ್ಕೆ ಬಾಲು ಪಪ್ಪ ಆಟಾಡೋಣ ಬನ್ನಿ ಅಂತ ಹೇಳ್ತಾಯಿದ್ಲು. ಸೊ ಹಾಗೆ ಇವಾಗ ಅವಳು ಎಲ್ಲೇ ನೋಡಿದ್ರು ನಮ್ಮ ಕಾರು ಅಂತ ಓಡೋಗ್ತಾ ಇರ್ತಾಳೆ, ಯಾರ ಹತ್ರನೂ ಟಚ್ ಮಾಡಿಸಲ್ಲ. ಸೊ ಇವಾಗ ಫ್ರೂಟ್ಸ್ ತೊಗೊಳಕ್ಕೆ ಅಂತ ಬಂದ್ವಿ. ಇಲ್ಲಿ ಯೂಶಲಿ ನಾವು ತೊಗೊಳೋದು ನಿಮ್ಗೂ ಗೊತ್ತಲ್ವ. ಸೊ ಅಲ್ಲಿ ಫ್ರೂಟ್ಸ್ ತೊಗೊಂಡು ಹೊರಡೋಣ ಅಂತ ಅಂದ್ಕೊಂಡು ಬಂದ್ವಿ. ಆಲ್ರೆಡಿ ಟೈಮ್ ಬಂದು 2 o'clock ಆಗಿದೆ. ಸೊ ಇವಾಗ ಫ್ರೂಟ್ಸ್ ತೊಗೊಂಡು ಅಲ್ಲೆಲ್ಲರೂ ಲಂಚ್ ಮಾಡಿಕೊಂಡು
ಹೋಗ್ತೀವಿ ನೋಡಿ. ಜಶ್ವಿಯಲ್ಲಿ ಸೈಕಲ್ ಹತ್ರ ಹೋಗಿದ್ದಾಳೆ, ಟ್ರೆಂಡ್ ಸೈಕಲ್ ಹತ್ರ. ಸೊ ಇಲ್ಲಿ ಒಂದಷ್ಟು ಫ್ರೂಟ್ಸ್ಗಳನ್ನ ತಗೊಂಡು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಹಂಗೆ ಸ್ವಲ್ಪ ಫ್ರೂಟ್ಸ್ನೆಲ್ಲ ತೊಗೊಂಡ್ವಿ. ಇವಾಗಂತೂ ಫ್ರೂಟ್ಸ್ ಜಾಸ್ತಿ ಬೇಕಾಗುತ್ತೆ, ಬಿಕಾಸ್ ಆ ಜಶ್ವಿಗೆ ಲಂಚ್ ಬಾಕ್ಸ್ಲಿಗೆ ಹಾಕ್ಲಿಕ್ಕೆ. ಆ್ಯಂಡ್ ಅವಳ ಮನೇಲೂ ಕೂಡ ಕೇಳ್ತಾ ಇರ್ತಾಳೆ ಏನಾದರೂ ಇದ್ದರೆ ಕೊಡಿ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ತೊಗೊಂಡ್ವಿ. ಆದರೆ ಜಾಸ್ತಿ ಏನಿಲ್ಲ, ಅವಳು ಆ್ಯಪಲ್ನ ಸಮ್ಟೈಮ್ಸ್ ಅಷ್ಟೇ ಲೈಕ್ ಮಾಡೋದು. ಇವಾಗ ಜಾಸ್ತಿ ಆರೆಂಜ್ ಅಲ್ವಾ, ಸೊ ಆರೆಂಜ್ನ ತೊಗೊಂಡ್ವಿ. ಆ್ಯಂಡ್ ಅವಳು ಜಾಸ್ತಿ ಹುಳಿ ಫ್ರೂಟ್ನ ಜಾಸ್ತಿ ಲೈಕ್ ಮಾಡ್ತಾಳೆ. ಸೊ ಅಲ್ಲಿಂದ ಫ್ರೂಟ್ಸ್ ಎಲ್ಲ ತೊಗೊಂಡು ನೆಕ್ಸ್ಟು ಲಂಚ್ಗೆ ಹೋಗ್ಬಿಡೋಣ ಎಲ್ಲರೂ ಹೋಟೆಲ್ಗೆ ಅಂತ ಹೇಳ್ಕೊಂಡು ನಾವು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಊರ ಕಡೆ. ಯೂಶಲಿ ಶಿವರಾತ್ರಿ ಹಬ್ಬದ ಟೈಮಲ್ಲಿ ತುಂಬ ಎಲ್ಲ ಕಡೆನೂ ಶಿವಂದು ಎಲ್ಲ ಪ್ರತಿಷ್ಠಾಪನೆ ಮಾಡಿ ಶಿವ ದೇವ್ರನ್ನೆಲ್ಲ ಚೆನ್ನಾಗಿ ಮಾಡ್ತಿರ್ತಾರೆ. ಹಾಗಾಗಿ ಇಲ್ಲಿ ಮೈಸೂರಲ್ಲೂ ಕೂಡ ಐಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ನೀವು ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾವು ಹೋಗೋಣ ಅಂತ ಹೇಳ್ಕೊಂಡ್ವಿ, ಬಟ್ ಕಾರ್ ಪಾರ್ಕಿಂಗ್ ಇರಲಿಲ್ಲ ಜಾಸ್ತಿ. ಆ್ಯಂಡ್ ಬಿಸಿಲು ಕೂಡ ಇತ್ತಲ್ಲ ಅಂತ ಅಂದ್ಬಿಟ್ಟು ಹಾಗೆ ಕಾರಲ್ಲಿ ಪಾಸ್ ಆಗ್ತಾನೆ ಸ್ವಲ್ಪ ನೋಡ್ಕೊಂಡ್ವಿ ಅಷ್ಟೇ, ಏನಿಲ್ಲ. ದೊಡ್ಡದಂದರೆ ತುಂಬ ದೊಡ್ಡ ಲಿಂಗ ಕೂರಿಸಿ ಒಳಗಡೆ ಕೆಲವು ಲಿಂಗಗಳನ್ನೆಲ್ಲ ಕೂರಿಸಿ ತುಂಬ ಚೆನ್ನಾಗಿ ಮಾಡಿದರು. ಜನನೂ ತುಂಬ ಇದ್ದರು, ನೀವು ನೋಡ್ಬೋದು. ಆ್ಯಂಡ್ ಕೆ ಆರ್ ನಗರಲ್ಲಿ ಕೂಡ ಈ ಬಾರಿ ದೊಡ್ಡ ತೆಂಗಿನಕಾಯಿ ಲಿಂಗ ಮಾಡಿದ್ರು, ಬಟ್ ಹೋಗಿ ನೋಡ್ಲಿಕ್ಕೆ ಆಗಲಿಲ್ಲ. ಸೊ ಹಾಗೆ ಆನ್ ದಿ ವೇ ಬರ್ಬೇಕಾದ್ರೆ ಡಾಮಿನಸ್ ನಮ್ಮ ಜಶ್ವಿ ಫೇವ್ರೇಟ್, ಅಲ್ಲಿಗೆ ಹೋಗ್ಬಿಟ್ವಿ. ಅಲ್ಲಿ ಪಿಜ್ಜಾನ ಆರ್ಡರ್ ಮಾಡಿಕೊಂಡು ಪಾರ್ಸಲ್ ತೊಗೊಂಡು ನಾವು ಆನ್ ದಿ ವೇ ತಿನ್ನೋಣ ಅಂತ ಹೋದ್ವಿ. ಸೊ ಅಷ್ಟರಲ್ಲಿ ಮತ್ತೆ ಇಲ್ವಲ್ಲ ರೀಚ್ ಆದ್ವಿ. ಅಲ್ಲಿ ಹೋಟೆಲಲ್ಲಿ ಲಂಚ್ ಮುಗಿಸ್ಕೊಳ್ಳೋಣ ಅಂತೇಳಿ ಲಂಚ್ ಮುಗಿಸ್ಕೊತಾ ಇದ್ವಿ. ನೋಡಿ ಜಶ್ವಿ ಟೇಬಲ್ ಮೇಲೆ ಅದು ಕೂತ್ಕೊಂಡು ಹೆಂಗೆ ಆಟಾಡ್ತಾ ಇದ್ದಾಳೆ ಅಂತ. ಆ್ಯಂಡ್ ಮೆನು ಕಾರ್ಡ್ನೇ ಕೊಡಲ್ಲ ಯಾರಿಗೂ ಕೂಡ ನೋಡೋಕ್ಕೆ. ನಾನೇ ನೋಡ್ತೀನಿ ರೀ, ನಾನೇ ಆರ್ಡ್ರ್ ಮಾಡ್ತೀನಿ, ನಿಮಗೆ ಏನು ಬೇಕು ಅಂತ ಹೇಳಿ. ಆ್ಯಂಡ್ ಅವಳಂತೂ ಈಗ ಎಂಥ ಡ್ಯಾಡ್ಸ್ ಲಿಟಲ್ ಪ್ರಿನ್ಸ್ ಆಗಿಬಿಟ್ಟಿದ್ದಾಳೆ. ಜಾಸ್ತಿ ನನ್ನ ಜೊತೆ ಬಾಂಡಿಂಗಿಂತ ಹೆಚ್ಚು ಅವ್ರ ಅಪ್ಪನ ಜೊತೆನೇ ಬಾಂಡಿಂಗ್. ಅದರಲ್ಲಿ ಈ ಥರ ಮಕ್ಳುಗಳ ಜೊತೆ ಅಂತೂ ತುಂಬ ಚೆನ್ನಾಗಿ ಬೆರೀತಾಳೆ. ಅದೇ ಒಂದು ಖುಷಿ, ಮಕ್ಳುಗಳ ಜೊತೆ ಬೆರೆತಾಗ ತುಂಬ ಕಾಮಾಗಿರ್ತಾಳೆ ಅಂತ ಹೇಳಿ. ಸೊ ಅಲ್ಲಿಂದ ನಾವು ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಮನೆಗೆ ಹೋದ್ವಿ. ಅಂದರೆ ಕೆ ಆರ್ ನಗರಕ್ಕೆ ಹೋಗ್ದ್ವಿ, ಯಾಕೆಂದರೆ ಹಬ್ಬ ಅಲ್ವಾ, ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಅದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ, ಅದಾದಮೇಲೆ ಊರಿಗೆ ಹೋಗೋಣ ಅಂತ ಹೇಳಿ ಹುಡುಗರು ನಾವು ಎಲ್ಲ ಸೇರಿಕೊಂಡು ಹೋದ್ವಿ. ಅವಳು ಕೂಡ ಬೆಳಗ್ಗೆಯಿಂದ ಆಟಾಡಿ ಟಯರ್ಡಾಗಿ ಮಲ್ಕೊಬಿಟ್ಲು, ತುಂಬ ಬೇಗನೆ ಮಲ್ಕೊಂಡ್ಲು ಇವತ್ತು. ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಅಮ್ಮನ ಮನೆಗೆ ಹೋಗಿದ್ದು, ಅಮ್ಮನ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋದ್ವಿ ಅಷ್ಟಲ್ಲ. ಆಲ್ರೆಡಿ ಜಶ್ವಿ ಮಲ್ಕೊಬಿಟ್ಟವಳೆ. ಸೊ ಅವಳೆದ್ಮೇಲೆ ನೋಡಬೇಕು. ಸೊ ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಪ್ಲೀಸ್ ಯಾರು ಕೂಡ ಬೇಜಾರಾಗಬೇಡಿ, ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ ಅಂತ ಹೇಳಿ. ನನಗೆ ಟೈಮೇ ಇರಲಿಲ್ಲ, ನಾವು ಬೇರೆ ಪ್ಲೇಸ್ಗೂ ಹೋಗಿದ್ವಿ. ಹಾಗಾಗಿ ಎಡಿಟಿಂಗ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಡೋದು ತುಂಬ ಲೇಟ್ ಆಯಿತು. ಹಾಗಾಗಿ ಶಿವರಾತ್ರಿ ಹಬ್ಬದ ಒಳಗೆ ತುಂಬ ಲೇಟಾಗಿ ಬರ್ತಾಯಿದೆ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್. ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ಥರ ವೀಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೀವೆಲ್ಲ ಯಾವ ರೀತಿ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಹೇಳಿ. ಸೊ ನಾವಂತೂ ಈ ರೀತಿ ಆಚರಣೆ ಮಾಡಿದ್ವಿ. ಮನೇಲಿ ಒಬ್ಬಟ್ಟು ಊಟ ಮಾಡಿದ್ವಿ ನಮ್ಮ ಅತ್ತೆ ಮನೇಲಿ. ಸೊ ನಮ್ಮ ಮನೇಲಿ ಅಮ್ಮ ಅವರು ತೊಂಬಿಟ್ಟು ಮಾಡಿದ್ರು. ಸೊ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನಾವು ಕೂಡ ನಮ್ಮ ಊರಿಗೆ ಹೊರಟ್ವಿ. ಸೊ ಶಿವರಾತ್ರಿ ಹಬ್ಬದ ದಿನವೇ ಈ ಥರ ದೇವ್ರದ್ದು ಮೆರವಣಿಗೆ ಬರುತ್ತೆ. ಈ ಬಾರಿ ಬೇರೆ ದೇವ್ರು ಬರಬೇಕಿತ್ತು, ಅದು ಸಮ್ ರೀಸನ್ಸಿಂದ ಬರಲಿಲ್ಲ. ಸೊ ಹಾಗಾಗಿ ಶನೇಶ್ವರ ಸ್ವಾಮಿದು ಮೆರವಣಿಗೆ ಇತ್ತು. ಜಶ್ವಿಗೆ ಇದೆಲ್ಲ ನೋಡೋಕ್ಕೆ ತುಂಬ ಇಷ್ಟ. ಅವಳು ಕೂಡ ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ಲು. ಸೊ ನಾವಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ತಿಂದೆ ಯಾವ ರೀತಿ ಹೋಗ್ತು ಅಂತ ನೀವೇ ನೋಡಿದ್ವಿ, ತುಂಬ ಬೇಗ ಹೋಯಿತು. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದೆ ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.